ಕನ್ನಡ ಕೇಳುಗರೆ, ಕನ್ನಡ ವಾಯ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದಿನ ಕಾಲದ ಮಾರ್ಕೆಟ್ನಲ್ಲಿ ಏನು ಸಿಗಲ್ಲ ಹೇಳಿ. ಯಾವುದೇ ವಸ್ತು ಬೇಕಂದ್ರೂ ನಾವೇ ಹೋಗಿ ತರಬೇಕಂತೇನಿಲ್ಲ. ಫಿಂಗರ್ ಟಿಪ್ನಲ್ಲಿ ಆರ್ಡರ್ ಮಾಡಿದರೆ ಸಾಕು, ಗಂಟೆ ಒಳಗೆ ಆ ವಸ್ತು ನಮ್ಮ ಹತ್ರ ಇರುತ್ತೆ. ವಸ್ತು ಬಿಟ್ಟಾಕಿ, ಈ ದೇಶದಲ್ಲಿ ಮದುವೆಗೆ ಹೆಂಡ್ತೀರು ಕೂಡ ಮಾರ್ಕೆಟಲ್ಲಿ ಸಿಗ್ತಾರೆ. ಆಶ್ಚರ್ಯ ಆಯ್ತಾ? ಹೌದು, ಈ ಒಂದು ದೇಶದಲ್ಲಿ ಪೋಷಕರು ತಮ್ಮ ಹೆಣ್ಣು ಮಕ್ಕಳನ್ನ ವಸ್ತುಗಳ ರೀತಿ ಮಾರ್ಕೆಟ್ನಲ್ಲಿ ಮಾರಾಟ ಮಾಡ್ತಾರೆ. ಹೇಗೆ ನಮ್ಮ ಕಡೆ ವರದಕ್ಷಿಣೆ ಇಸ್ಕೋತಾರೋ ಹಾಗೆ ಅಲ್ಲಿ ವಧು ದಕ್ಷಿಣೆ ತರ ತಮಗೆ ಬೇಕಾದ ಹುಡುಗಿಗೆ ಪೋಷಕರು ಹೇಳುವ ಹಣವನ್ನು ಕೊಟ್ಟು ಗಂಡಸರು ಖರೀದಿ ಮಾಡಬೇಕು. ಇದನ್ನು ಕಾಮನ್ ಆಗಿ ಬ್ರೈಡಲ್ ಮಾರ್ಕೆಟ್ ಅಂತ ಕರೆಯಲಾಗುತ್ತೆ. ಹಾಗಿದ್ರೆ ಏನಿದು ಬ್ರೈಡಲ್ ಮಾರ್ಕೆಟ್? ಯಾವ ದೇಶದಲ್ಲಿದೆ? ಏಕೆ ಹೀಗೆ ತಮ್ಮ ಮಕ್ಕಳನ್ನೇ ಮಾರಾಟ ಮಾಡೋದು? ಇದಕ್ಕೆ ಇಲ್ಲಿ ಯಾವ ಕಾನೂನು ಅಡ್ಡಿ ಬರಲ್ವಾ ಅನ್ನೋದನ್ನ ಇಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಒಂದೊಂದು ಕಡೆ ಒಂದೊಂದು ಮದುವೆ ಸಂಪ್ರದಾಯಗಳು, ಆಚರಣೆಗಳು ಇರ್ತವೆ. ಅದು ಸಹಜ. ಅವರವರ ಧರ್ಮ, ಜಾತಿ, ಜನಾಂಗ, ಸಮುದಾಯಕ್ಕೆ ಸೇರಿದ ಸಂಪ್ರದಾಯಗಳನ್ನು ಆಚರಣೆ ಮಾಡೋದು ತಪ್ಪಲ್ಲ. ಆದರೆ ಅದೇ ಆಚರಣೆ ಹೆಸರಲ್ಲಿ ಹೆಣ್ಣು ಮಕ್ಕಳನ್ನ ಮಾರೋದು ತಪ್ಪು. ಹೆಣ್ಣು ಮಕ್ಕಳನ್ನ ಮಾರ್ತಾರೆ ಅಂದರೆ ಆಶ್ಚರ್ಯ ಆಗುತ್ತಲ್ವಾ? ಬ್ರೈಡಲ್ ಮಾರ್ಕೆಟ್ ಅಂತ ಕರೆಯುವ ಈ ಮೇಳದಲ್ಲಿ ಮದುವೆಯಾಗುವ ಹುಡುಗಿಯರನ್ನ ಮಾರಲಾಗುತ್ತೆ. ಇಂಥ ಒಂದು ರೀತಿಯ ಬ್ರೈಡಲ್ ಮಾರ್ಕೆಟ್ ಇರೋದು ಬಲ್ಗೇರಿಯಾ ದೇಶದಲ್ಲಿ. ಅಲ್ಲಿನ ಸ್ಟಾರಾ ಜಗೋರಾ ಅನ್ನೋ ಪ್ರದೇಶದಲ್ಲಿ ಜಿಪ್ಸಿ ಬ್ರೈಡ್ ಮಾರ್ಕೆಟ್ ಅನ್ನೋ ಹೆಸರಿನಲ್ಲಿ ವರ್ಷಕ್ಕೆ 2 ಬಾರಿ ಮೇಳವನ್ನು ಆಯೋಜಿಸಲಾಗುತ್ತೆ. ಈ ಮಾರ್ಕೆಟ್ನಲ್ಲಿ 16ರಿಂದ 20 ವರ್ಷ ವಯಸ್ಸಿನ ಹೆಣ್ಣು ಮಕ್ಕಳನ್ನ ಮಾರಾಟ ಮಾಡಲಾಗುತ್ತೆ. ಕಲೈಝಿ ಅನ್ನೋ ಜನಾಂಗಕ್ಕೆ ಸೇರಿದ ಜನರು ವಾರ್ಷಿಕವಾಗಿ 2 ಬಾರಿ ಆಯೋಜನೆಗೊಳ್ಳುವ ಈ ಮಾರ್ಕೆಟ್ನಲ್ಲಿ ತಮ್ಮ ಹೆಣ್ಣು ಮಕ್ಕಳನ್ನ ಮಾರ್ತಾರೆ. ಇಲ್ಲಿ ಹೈಯರ್ ದ ಬ್ಯೂಟಿ ಹೈಯರ್ ದ ಪ್ರೈಸ್, ಅಂದ್ರೆ ಹುಡುಗಿರು ನೋಡೋಕೆ ಎಷ್ಟು ಸುಂದರವಾಗಿ ಇರ್ತಾರೋ ಅಷ್ಟು ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸುಂದರವಾಗಿದ್ದಷ್ಟು ಅವಳಿಗೆ ನೀಡುವ ಹಣ ಜಾಸ್ತಿ ಆಗುತ್ತೆ ಅಂತ ಹೇಳಲಾಗುತ್ತೆ. ಸರಾಸರಿಯಾಗಿ $7,500ರಿಂದ $11,300 ವರೆಗೆ, ಅಂದರೆ ಭಾರತದ ಲೆಕ್ಕದಲ್ಲಿ ಸುಮಾರು $6,22,000ಯಿಂದ $9,37,000ವರೆಗೆ ಇರುತ್ತೆ. ಅದೇ ತುಂಬಾ ಸುಂದರವಾಗಿ ಇದ್ರೆ $21,000, ಅಂದರೆ ಸುಮಾರು $17,43,000 ಹೋಗುತ್ತೆ ಎನ್ನಲಾಗಿದೆ. ಯಾರು ಹೆಚ್ಚು ಹಣ ಕೊಡ್ತೀನಿ ಅಂತಾರೋ ಅವರಿಗೆ ಮಾರಾಟ ಮಾಡಲಾಗುತ್ತೆ. ಫ್ರೆಂಡ್ಸ್, ಈ ಪ್ರದೇಶದಲ್ಲಿನ ಹೆಣ್ಣು ಮಕ್ಕಳನ್ನ 16ರಿಂದ 20 ವಯಸ್ಸಿನ ಒಳಗೆ ಮದುವೆ ಮಾಡಿಬಿಡಲಾಗುತ್ತೆ. ಶಾಲೆಗೆ ಹೋಗುವ ಮಕ್ಕಳು 8ನೇ ತರಗತಿಗೆ ಬರುತ್ತಿದ್ದಂತೆ ಅವ್ರನ್ನ ಶಾಲೆಯಿಂದ ಬಿಡಿಸಿ ಮದುವೆಗೆ ತಯಾರು ಮಾಡಲಾಗುತ್ತೆ. ಅಂದ್ರೆ ಹಾಡು, ಡ್ಯಾನ್ಸ್, ಅಡುಗೆ ಮಾಡೋದು, ಮನೆಯನ್ನು ನೋಡಿಕೊಳ್ಳೋದರ ಜೊತೆಗೆ ಮಾರ್ಕೆಟ್ನಲ್ಲಿ ಜನರ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದನ್ನ ಹೇಳಿಕೊಡಲಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ಕನ್ನಿಯಾಗಿರೋ ಹುಡುಗಿಗೆ ಹೆಚ್ಚಿನ ಬೆಲೆ ಇರುತ್ತೆ. ಹೀಗಾಗಿ ಅವ್ರನ್ನ ಬೇರೆ ಹುಡುಗರ ಜೊತೆ ಮಾತಾಡೋಕ್ಕೆ ಬಿಡೋದಾಗ್ಲಿ, ಹೊರಗೆ ಕಳಿಸೋದಾಗ್ಲಿ ಮಾಡಲ್ಲ. ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾರೆ. ಸಂಪ್ರದಾಯ, ಆಚರಣೆ ಹೆಸರಿನಲ್ಲಿ ಹೆಣ್ಣು ಮಕ್ಕಳನ್ನ ಈ ರೀತಿ ಮಾರ್ಕೆಟ್ನಲ್ಲಿ ತಂದು ಮಾರಲಾಗುತ್ತೆ. ಜಾತ್ರೆಯ ಎತ್ತಿನ ರೀತಿ ನೋಡುಗರು ಮೆಚ್ಚುವಂತೆ ಹುಡುಗಿಯರನ್ನ ಸಿಂಗಾರ ಮಾಡಲಾಗುತ್ತೆ. ದೇಶದ ವಿವಿಧ ಭಾಗಗಳಿಂದ ಹುಡುಗಿಯನ್ನು ಹುಡುಕೋಕೆ ಹುಡುಗರು ಬರ್ತಾರೆ. ಯಾರು ತಮ್ಮ ಮಗಳನ್ನ ಇಷ್ಟಪಟ್ಟು ಒಳ್ಳೆಯ ಬೆಲೆ ನೀಡ್ತಾರೋ ಅಂಥವ್ರ ಜೊತೆ ಮದುವೆ ಮಾಡಲಾಗುತ್ತೆ. ಇಲ್ಲಿ ಇದೇ ಸಮಾಧಾನದ ವಿಷಯ. ಅಂದ್ರೆ ಗಂಡು ಹೆಣ್ಣು ಪರಸ್ಪರ ಮಾತಾಡಿ ಇಷ್ಟಪಟ್ಟ ಮೇಲೆ ಕುಟುಂಬಗಳು ಮಾತುಕತೆ ನಡೆಸ್ತಾರೆ. ಫ್ರೆಂಡ್ಸ್, ಇದು ಒಂದು ರೀತಿ ನಮ್ಮ ಅರೇಂಜ್ ಮ್ಯಾರೇಜ್ ತರಾನೇ. ಇಲ್ಲಿ ಮನೆ ಮನೆಗೆ ಹೋಗಿ ಹುಡುಗಿಯನ್ನು ನೋಡಿ ಹುಡುಗರು ವರದಕ್ಷಿಣೆ ರೂಪದಲ್ಲಿ ತಮ್ಮನ್ನು ಮಾರ್ಕೊಳ್ತಾರೆ. ಅದೇ ಈ ಮಾರ್ಕೆಟ್ನಲ್ಲಿ ವಧುದಕ್ಷಿಣೆ ರೂಪದಲ್ಲಿ ಮಾರಲಾಗುತ್ತೆ ಅಷ್ಟೇ. ಇನ್ನು ಇತ್ತೀಚಿನ ದಿನಗಳಲ್ಲಿ ಇದು ವಿವಾದದ ವಿಷಯ ಕೂಡ ಹೌದು. ಕಾಲ ಚೇಂಜ್ ಆದಂತೆ ಜನರು ಚೇಂಜ್ ಆಗಿದ್ದಾರೆ. ಮೊದಲಿನ ರೀತಿ ಹೆಣ್ಣು ಮಕ್ಕಳು ಪೋಷಕರ ಮಾತಿಗೆ ತಲೆಬಾಗಲ್ಲ. ತಮ್ಮ ಸ್ವತಂತ್ರದ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಎಷ್ಟೋ ಹುಡುಗಿಯರು ಈ ಬದುಕು ಇಷ್ಟವಿಲ್ಲದೆ ಮನೆ ಬಿಟ್ಟು ಓಡಿ ಹೋಗ್ತಾರೆ ಎನ್ನಲಾಗಿದೆ. ಅಲ್ಲದೆ ಕೆಲ ಕುಟುಂಬದಲ್ಲಿ ಪೋಷಕರೇ ಈ ಆಚರಣೆಯಿಂದ ಹಿಂದೆ ಕೂಡ ಸರಿತಾರೆ. ಆದರೆ ಕೆಲವರು ಮಾತ್ರ ನಮ್ಮ ಹಿರಿಯರ ಸಂಪ್ರದಾಯ, ಅದನ್ನು ನಾವು ಮುಂದುವರಿಸಿಕೊಂಡು ಹೋಗಲೇಬೇಕು ಅನ್ನೋ ಥರ ಇಂದಿಗೂ ಈ ಬ್ರೈಡಲ್ ಮಾರ್ಕೆಟ್ನಲ್ಲಿ ತಮ್ಮ ಮಕ್ಕಳನ್ನು ಕರೆದುಕೊಂಡು ಬರ್ತಾರೆ. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಡ ಕುಟುಂಬದವರು ತಮ್ಮ ಹೆಣ್ಣು ಮಕ್ಕಳನ್ನ ಮಾರ್ತಾರೆ. ಅದರಿಂದ ಬರೋ ದುಡ್ಡಲ್ಲಿ ಜೀವನ ನಡೆಸ್ತಾರೆ. ಬಡತನ ಕೂಡ ಆಚರಣೆ ಮುಂದುವರಿಯೋಕ್ಕೆ ಒಂದು ಪ್ರಮುಖ ಕಾರಣ ಅಂತ ಹೇಳ್ಬೋದು. ಬಡ ಕುಟುಂಬಗಳ ಹೆಣ್ಣು ಮಕ್ಕಳನ್ನ ಕೇವಲ ಹಣಕ್ಕಾಗಿ ಮದುವೆ ಮಾಡಲಾಗುತ್ತೆ. ಗಂಡಿನ ವಯಸ್ಸು, ಆತನ ಹಿನ್ನೆಲೆ ಏನನ್ನೂ ನೋಡೋಕೆ ಹೋಗಲ್ಲ. ಕೇವಲ ಯಾರು ಹೆಚ್ಚಿನ ಹಣ ಕೊಡ್ತಾರೋ ಅನ್ನೋದನ್ನ ಮಾತ್ರ ನೋಡಲಾಗುತ್ತೆ. ಕಾಲ ಎಷ್ಟೇ ಚೇಂಜ್ ಆದರೂ ಇಂತಹ ಎಷ್ಟೋ ಪದ್ಧತಿಗಳು ನಮಗೆ ಇಂದಿಗೂ ಕಾಣಸಿಗುತ್ತವೆ. ಇಂತಹ ಆಚರಣೆಗಳನ್ನ ಅಂತ್ಯ ಮಾಡೋಕೆ ಅಲ್ಲಿನ ಸರ್ಕಾರವೇ ಏನಾದರೂ ಕಾನೂನನ್ನ ಮಾಡಬೇಕಷ್ಟೆ.
ಇಲ್ಲದೇ ಇದ್ರೆ ಆಡುವ ಓದುವ ವಯಸ್ಸಿನಲ್ಲಿ ಅಲ್ಲಿನ ಹೆಣ್ಣು ಮಕ್ಕಳು ಯಾರನ್ನೋ ಮದುವೆಯಾಗಿ ಮನೆ ಕೆಲಸ ಮಾಡಬೇಕಾಗುತ್ತೆ. ಇದು ಇಂದಿನ ವಿಶೇಷ. ಇಂತಹ ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ಕನ್ನಡ ವಾಯ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.